ಇದಕ್ಕೆ ಕರಿಬೇವು ಚಟ್ನಿ ಪುಡಿ ಅಂತಿರೋ, ಕರಿಬೇವು ನ್ಯೂಟ್ರಿ ಮಿಕ್ಸ್ ಅಂತಿರೋ ನಂಗೆ ಗೊತ್ತಿಲ್ಲ. ರುಚಿ ಮಾತ್ರ ಸೂಪರ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ಚಟ್ನಿ ಪುಡಿ ಊಟ ಇಷ್ಟನೋ ಅಂಥವರೆಲ್ಲ ಇದನ್ನು ಟ್ರೈ ಮಾಡಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ 1 ಕಟ್ ಆಗುವಷ್ಟು ಕರಿಬೇವನ್ನ ಚೆನ್ನಾಗಿ ತೊಳೆದು ಅದನ್ನು ನೆರಳಲ್ಲೇ ಒಣಗಿಸಿ ಕಡ್ಡಿ ಎಲ್ಲ ತೆಗೆದು ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಗರಿ ಗರಿ ಆಗೋವರೆಗೂ ಹುರಿದು ತೆಗೆದಿಟ್ಕೊಳ್ಬೇಕು. ಆದಷ್ಟು ಕಡಿಮೆ ಉರಿನಲ್ಲಿನೇ ಗರಿ ಆಗೋವರೆಗೂ ಹುರಿದು ತೆಗೆದಿಟ್ಕೊಳ್ಳಿ. ನಂತರ 1 ಕಪ್ ಶೇಂಗಾನ ಕೂಡ ಒಂದು 50% ಆಗುವಷ್ಟು ಹುರಿದು, ಅದಾದ ನಂತರ ಪುಟಾಣಿ, ಒಣ ಕೊಬ್ಬರಿ, ಎಳ್ಳು ನಿಮ್ಗೆ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಬೇಕಾಗುತ್ತೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ತೊಗೊಳ್ಬೋದು. ಇದನ್ನೆಲ್ಲನೂ ಹುರಿದು ಒಂದು ತಟ್ಟೆಗೆ ತೆಗೆದು 3ರಿಂದ 4 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಹಾಗೆ 1-2 ಚಮಚ ಜೀರಿಗೆ ಕೂಡ ಹುರಿದು ತೆಗೆದಿಟ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಮಿಕ್ಸಿ ಜಾರ್ಗೆ ಸೇರಿಸಿ ಸ್ವಲ್ಪ ಹುಣಸೆ ಹಣ್ಣು, ನಿಮ್ಮ ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದಿಟ್ಕೊಂಡಿರೋಂಥ ಶೇಂಗಾ, ಪುಟಾಣಿ, ಎಳ್ಳು ಅದೆಲ್ಲ ಸೇರಿಸಿ ಜಸ್ಟ್ ಒಂದು ಸುತ್ತು ಪಲ್ಸ್ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ತುಂಬ ನೈಸ್ ಆದರೆ ಚೆನ್ನಾಗಿರೋದಿಲ್ಲ. ಕೊನೆಯಲ್ಲಿ ಕರಿಬೇವನ್ನು ಕೂಡ ಸೇರಿಸಿ ಪಲ್ಸ್ ಗ್ರೈಂಡ್ ಮಾಡಿ ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಟೇಸ್ಟ್ ಇರುತ್ತೆ. ಒಂದು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಹೊರಗಡೆ ಆದರೆ 1 ತಿಂಗಳು ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ.